ನಿರೋಷನ್ ತಂದೆ ಹೆಸರು ಹೇಳೋದಕ್ಕೆ ನಿನಗೆ ನಷ್ಟ? ಹೇಳು ಹೇಳು ಆದಿ. ಹೇಳೋ ಆದಿ. ಆದಿ ಹೇಳು. ನಿರೋಷನ್ ತಂದೆ ಚಿದಂಬರಂ. ನಿರೋಷನ್ ತಂದೆ ಚಿದಂಬರಂ. ನಿರೋಷನ್ ತಂದೆ ಚಿದಂಬರಂ. ಅದೇನ್ ಜನನೋ ಹೆಂಡತಿ ಬಗ್ಗೆ ಗಂಡನ್ಗೆ ಚುಚ್ಕೊಡ್ತಾರೆ. ಮನೆಯವ್ರಿಗಿಂತ ಹೊರಗ್ನವ್ರೆ ಹೆಚ್ಚಾಗ್ಬಿಟ್ರಲ್ವಾ ನಿಮ್ಗೆ? ಇತ್ತೀಚೆಗೆ ನನ್ನ ಫ್ರೆಂಡು ನನಗಿಂತ ಜಾಸ್ತಿ ನಿಮ್ಗೆ ಕ್ಲೋಸ್ ಆಗಿದ್ದಾಳೆ ಅನ್ಸುತ್ತೆ. ಓ ಸಾರಿ, ಹೌದೌದು, ಅದು ನಾನೇ ಕಾಲ್ ಮಾಡ್ಬೇಕು ಅನ್ಕೊಂಡೆ, ಅಷ್ಟು ನೀನೇ ಮಾಡಿದ್ಯಾ. 5 ನಿಮಿಷ ಬಂದ್ಬಿಡ್ತೀನಿ. ಓಕೆ ಓಕೆ ಬಾಯ್. ನಿರೋಷ ಚಿದಂಬರಂ ಮಗಳ? ಹಾಗಾದ್ರೆ ನೀನು ಅವಳನ್ನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಕಣ. ಯಾಕೆ? ಯಾಕಂದ್ರೆ ಅವಳು ಚಿದಂಬರಂ ಮಗಳು. ರಂಜಿತ್ ಕೂಡ ಚಿದಂಬರಂ ಮಗ. ರಂಜಿತ್ ಚಿದಂಬರಂ ಮಗ ಅಂತ ತಾನೆ ನೀನು ಅವನನ್ನ ದ್ವೇಷಿಸ್ತಾ ಇರೋದು. ಈಗ ಇವಳನ್ನ ಮದುವೆ ಆದ್ರೆ ಅವನನ್ನ ಕ್ಷಮಿಸಿದಾಗ ಆಗ್ಬಿಡಲ್ವಾ? ಬೇಡ ಆದಿ. ಡ್ಯಾಡ್, ನಿರೋಷ ಚಿದಂಬರಂ ಮಗಳು ನಿಜ, ಆದ್ರೆ ಅವನ್ ಬುದ್ಧಿ ಇವಳಿಗಿಲ್ಲ. ರಂಜಿತ್ತು ಚಿದಂಬರಂ ಮಗ ನಿಜ, ಅವ್ರ ಬುದ್ಧಿ ಇವನಿಗೂ ಇಲ್ಲ. ಈಗ ನಾವು ನಿನ್ನ ನಿರೋಷ ಮದುವೆಗೆ ಒಪ್ಕೊಂಡ್ರೆ ತಪ್ಪಾಗತ್ತೆ. ನಾವು ಒಪ್ಕೋಬೇಕು ಅಂದ್ರೆ ನೀನು ಸಾಕ್ಷಿ ರಂಜಿತ್ನ ಒಪ್ಕೋಬೇಕು. ಓ, ನಿಮ್ಗೆ ನಿರೋಷ ಚಿದಂಬರಂ ಮಗಳು ಅನ್ನೋ ವಿಷಯ ಗೊತ್ತು, ಆದ್ರೂ ನನ್ನ ಬಾಯಿಂದನೇ ಹೇಳಿಸಿ ನನ್ನ ಸಾಫ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಅಲ್ವಾ ನಿಮ್ದು? ನೀನು ಏನು ಬೇಕಾದ್ರೂ ಅನ್ಕೋ, ನಿನ್ನ ನಿರೋಷ ಮದುವೆ ಆಗ್ಬೇಕು ಅಂದ್ರೆ ನೀನು ಸಾಕ್ಷಿ ರಂಜಿತ್ ಮೇಲಿನ ಕೋಪನ ಬಿಡಬೇಕು. ಇಲ್ಲ ಅಂದ್ರೆ ನಾವ್ಯಾರೂ ಈ ಮದುವೆಗೆ ಒಪ್ಪಲ್ಲ ಕಣ. ಇದೆಲ್ಲ ನಿಂದೆ ಅಲ್ವನೋ ಪ್ಲಾನು? ಮೆಡಲ್ ಕೊಡಿಸ್ಬೇಕಣ. ಮನೆಯವ್ರನ್ನೆಲ್ಲ ನನ್ನ ವಿರುದ್ಧ ಎತ್ಕಟ್ಟಿ ಪ್ಲಾನ್ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿಸಿ ಅದರಲ್ಲಿ ನನ್ನ ಮದುವೆ ಮಾತುಕತೆ ಅನ್ನೋ ಶಾಸ್ತ್ರ ನಡೆಸಿ ನಿರೋಷನ್ ತಂದೆ ಯಾರು ಅಂತ ತಿಳ್ಕೊಳ್ಳೋ ಪ್ಲಾಟ್ ಮಾಡಿ ನನ್ನನ್ನ ಹೆಲ್ಪ್ಲೆಸ್ ಮಾಡಿ ನಿನ್ನ ಒಪ್ಕೊಳ್ಳೋ ಅನಿವಾರ್ಯ ಕ್ರಿಯೇಟ್ ಮಾಡ್ದಲ್ಲ,
ಹ್ಯಾಟ್ಸ್ ಆಫ್ ಕಣೋ. ನೇರವಾಗಿ ಬದುಕೋದ್ ಕಲಿಯೋ, ಅಡ್ಡ ದಾರಿಲಿ ನಡಿಬೇಡ. ಏನು ಅಂತ ಮದ್ವೆ ಆದ್ಯಾ ನೀನು? ಅದೇ ತಪ್ಪು ತಿಳ್ಕೊತಾ ಇದ್ಯಾ ನೀನು? ಏನೋ ತಪ್ಪು? ನೀನು ಬಾಯಿ ಮುಚ್ಕೊಂಡು ಹೇಳೋದನ್ನ ಕೇಳ್ಸ್ಕೊ. ನೀನು ಅನ್ಕೊಂಡಿರೋ ಹತ್ರ ಯಾವ ಪ್ಲಾನು ಮಾಡಿಲ್ಲ ನಾನು. ನಂಗೆ ಜೀವನದಲ್ಲಿ ಮಾಡಕ್ಕೆ ಬೇಕಾದಷ್ಟು ಕೆಲ್ಸಗಳಿವೆ, ಕನ್ಸುಗಳಿವೆ. ನೀನು ಹೇಳ್ದಂತ ಚೀಪ್ ಗಿಮಿಕ್ಸ್ ಮಾಡುವಂತ ಸಣ್ಣ ವ್ಯಕ್ತಿ ನಾನಲ್ಲ. ಗೊತ್ತಲ್ಲ, ಸಾಕ್ಷಿ ತಲೆ ಕೆಡ್ಸ್ದಾಗ್ಲೇ ನೀ ಎಂತ ವ್ಯಕ್ತಿ ಅಂತ. ಅವಳು ನನ್ನ ಇಷ್ಟಪಟ್ಟು ಮದುವೆ ಆಗಿದ್ದು ಅಲ್ಲ, ಓಡಾಕ್ ಮದ್ವೆ ಆಗಿದ್ದು. ಎಷ್ಟೋ ಧೈರ್ಯ ನಿನ್ಗೆ ನನ್ನ ಮಗಳ ಬಗ್ಗೆ ಕೇವಲವಾಗಿ ಮಾತಾಡೋಕೆ? ನಿಮ್ ಮಗಳು ಕೇಳಿಸ್ಕೊಳಮ್ಮ, ಅವರ ಮಗಳು. ಈ ಮನೇಲಿ ನಾನು ನೀನು ಏನು ಅಲ್ಲ. ಆದಿ ಆಗಲ್ಲ ಕಣ ಅವ್ರು ಹೇಳಿದ್ದು. ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಳ. ನನಗೆ ಯಾರು ಬುದ್ಧಿ ಹೇಳಕ್ ಬರ್ಬೇಡಿ. ಯಾಕೋ ಬುದ್ಧಿ ಹೇಳಕ್ ಬರಬಾರ್ದು? ಏನ್ ತಪ್ಪು ಮಾತಾಡ್ತಿದ್ವಿ ನಾವು? ನೀನು ಮಾತ್ರ ಚಿದಂಬರಂ ಮಗಳನ್ನ ಮದುವೆ ಆಗ್ಬೋದು, ಸಾಕ್ಷಿ ರಂಜಿತ ಮದುವೆ ಆಗ್ಬಾರ್ದು. ನಿನಗೊಂದ್ ನ್ಯಾಯ, ಅವ್ರಿಗೊಂದ್ ನ್ಯಾಯನ? ಹೆಂಗೋ ಆಗತ್ತೆ? ಇವಾಗ ಏನ್ರಿ, ನೀವ್ ಈ ಮದ್ವೆಗೆ ಒಪ್ಕೋಬೇಕಾದ್ರೆ ನಾನ್ ಸಾಕ್ಷಿ ಮತ್ತೆ ರಂಜಿತ ಒಪ್ಕೋಬೇಕಾ? ಹೌದು, ಒಪ್ಕೋಬೇಕು. ನೀವು ನನ್ ಮದ್ವೆಗೆ ಒಪ್ಪದೇ ಇದ್ರು ಚಿಂತೆ ಇಲ್ಲ, ನಾನ್ ಮಾತ್ರ ಈ ಲೋಪನ್ನ ಒಪ್ಕೊಳ್ಳಲ್ಲ. ಆಫರ್ ಅಂತೆಲ್ಲ ಹೇಳ್ಬೇಡ ನೀನು. ನಾನ್ ಮಾತಾಡೋದೇ ಹೀಗೆ. ಇವನು ನಿಮಿಗಳಿ ಆಗಿರ್ಬೋದು, ಆದ್ರೆ ನನಗೇನು ಅಲ್ಲ. ನೀವ್ ಬೇಕಾದ್ರೆ ಇವನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡಿ, ನನ್ ಕೈಲಾಗಲ್ಲ. ನಡೀರಿ ರಂಜಿತ್, ನಾವು ಹೊರಡೋಣ. ಸಾಕ್ಷಿ, ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೀನು ಈ ಮನೆ ಮಗಳು. ಕರೆಕ್ಟು ಕಣೆ, ನೀನು ಈ ಮನೆ ಮಗಳು. ಕಂಡೋರ್ ಮಗ ನಾನ್ ಮನೆ ಬಿಟ್ಟು ಹೋಗ್ತೀನಿ. ಆದಿ, ಏನಾಗಿದ್ಯೋ ನಿನ್ಗೆ? ಮನೆ ಬಿಟ್ಟು ಹೋಗ್ತೇನಂತ ಮಾತ್ರ ಹೇಳ್ಬೇಡ ಕಣೋ. ದಯವಿಟ್ಟು ನನ್ನ ತಡಿಬೇಡಮ್ಮ. ಯಾವತ್ತೂ ನನಗೂ ಈ ಮನೆಗೂ ಹೊಂದಾಣಿಕೆ ಆಗಿಲ್ಲ. ನಿನಗೋಸ್ಕರ ನಾ ಈ ಮನೆಗೆ ಬಂದೆ, ಆದ್ರೆ ಗೌರವ ಇಲ್ಲ ಅಮ್ಮ. ಇವರಿಗೆ ಇವ್ರ ಮಕ್ಕಳು ಮಾತ್ರ ಮುಖ್ಯ, ನಾನ್ ಮುಖ್ಯ ಅಲ್ಲಮ್ಮ. ಅಮ್ಮ ಪ್ಲೀಸ್, ನೀನ್ ನನ್ನ ಜೊತೆ ಬರ್ತೀನಿ ಅಂತ ಹಠ ಹಿಡಿಬೇಡ. ಬಹಳ ವರ್ಷಗಳಾದ್ಮೇಲೆ ನಿನಗೆ ಗಂಡ ತುಂಬಿದ ಮನೆ ಅಂತ ಸಿಕ್ಕಿದೆ. ಸಂತೋಷವಾಗಿರು. ನಾನು ನೋಡ್ತೀನಮ್ಮ. ಆದಿ,
ಆದಿತ್ಯ ಪ್ಲೀಸ್ ಕಣೋ, ಹೋಗ್ಬೇಡ. ನೀನ್ ಹೋದ್ರೆ ದಯವಿಟ್ಟು ಹಣೆ ಗಿಣೆ ಅಂತೆಲ್ಲ ಇಡ್ಬೇಡಮ್ಮ. ನಾನ್ ಕೇಳೋ ಪರಿಸ್ಥಿತಿಲೂ ಇಲ್ಲ. ನೀನು ನನ್ನ ಹಿಂದೆ ಬರ್ಕೂಡ್ದು. ನನ್ ಮೇಲೆ ಹಣೆ. ಹೇಳಿದ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ನೀವೆಲ್ಲ ಒಂದೇ ಫ್ಯಾಮಿಲಿ. ನಾನಲ್ವೋ, ನಾ ಈ ಮನೆಗೆ ಸೇರ್ದೋನಲ್ಲ. ಆದಿ, ಅಜ್ಜಿ, ನೀವು ಹಿರಿಯರು. ನೀವು ಈ ಗೇಮಲ್ಲಿ ಇನ್ವಾಲ್ವ್ ಆಗಿರ್ತೀರ ಅಂತ ನಾನು ಅನ್ಕೊಂಡಿರಲಿಲ್ಲ. ಸಾಕ್ಷಿ ನಿಮ್ಮ ಸ್ವಂತ ಮೊಮ್ಮಗಳು, ನಾನಲ್ವಲ್ಲ. ಸಾರಿ ಸಾಕ್ಷಿ, ನಿಮ್ಮ ಯಜಮಾನ್ರ ಹತ್ರ ಕೇವಲವಾಗಿ ನಡ್ಕೊಂಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸು. ನೀನೀಗಿದ್ದೆ ಕಣೋ. ಆದಿ, ಹೋಗ್ಬೇಡ ಕಣೋ. ದಯವಿಟ್ಟು ನನ್ನ ತಡಿಬೇಡಮ್ಮ. ಸೂರ್ಯ, ಆದಿತ್ಯ ಹೋಗ್ತಾ ಇದ್ದಾನೆ. ಪ್ಲೀಸ್ ಅವನ್ನ ತಡೀರಿ. ಸೂರ್ಯರೇ ಪ್ಲೀಸ್. ಆದಿ, ಆದಿ ನಿಂತ್ಕೋ. ಆದಿ, ಆದಿ. ನೋಡಿದ್ರ, ಒಂದು ಸಣ್ಣ ಬಾಂಬ್ ಎಷ್ಟು ದೊಡ್ಡದಾಗಿ ಬ್ಲಾಸ್ಟ್ ಆಯ್ತಂತ. ಯು ಆರ್ ಅ ಜೀನಿಯಸ್. ಶಕುನಿ ಮಂತ್ರೆ ಅಪರಾವತಾರ. ಮತ್ತೆ ಹಾಗೆ ಪ್ಲಾನ್ ಮಾಡದೆ ಹೋಗಿದ್ರೆ ಸೂರ್ಯನಿಂದ ಆದಿತ್ಯನ ಬೇರೆ ಮಾಡೋಕ್ಕಾಗ್ತಿತ್ತ? ನೋಡ್ತಾ ಇರಿ, ಇಲ್ಲಿಂದ ಆರತಿ ಹೆಜ್ಜೆ ಹೆಜ್ಜೆಗೂ ಹೇಗೆ ನೋವು ಅನುಭವಿಸ್ತಾಳೆ ಅಂತ. ನೀನು ಇಲ್ಲಿರಬಾರ್ದಾಗಿತ್ತು, ಎಲ್ಲೋ ಇರಬೇಕಾಗಿತ್ತು. ಎಲ್ಲೋ ಅಂದ್ರೆ ಮಲೇಷಿಯಾ, ಬ್ಯಾಂಕಾಕ್, ಸಿಂಗಾಪುರ್, ಬಾಲಿ, ಮಾಲ್ಡೀವ್ಸ್, ಪಟಾಯಾ, ಆಲ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಅರ್ಪಿತಾ, ನೀನೊಬ್ಬ ಪ್ರತಿಭಾವಂತೆ, ಬುದ್ಧಿಯಲ್ಲಿ ಚಾಣಾಕ್ಷೆ, ರೂಪದಲ್ಲಿ ಹೆಣ್ಮಕ್ಳು ಹೊಗಳಿಕೆಯನ್ನ ತುಂಬಾ ಇಷ್ಟಪಡ್ತಾರಂತೆ. ಬಟ್ ನಾನು ಆ ರೀತಿ ಹೆಣ್ಣಲ್ಲ. ಆದ್ರೆ ನಾನು ಅಂತ ಗಂಡಸೆ. ಬಿಸ್ನೆಸ್ ಮಾತಾಡೋಣ. ಆಲ್ವೇಸ್ ಬಿಸ್ನೆಸ್. ಇಟ್ಸ್ ಬೋರಿಂಗ್ ಅರ್ಪಿತಾ. ನಾ ಹೊರಡ್ತೀನಿ. ಥ್ಯಾಂಕ್ ಯು. ಹೇಳು. ಆರ್ತಿ ಮುಂದೆ ನನ್ನ ಅವಮಾನ ಮಾಡಿ ಮನೆಯಿಂದ ಆಚೆ ಕಳಿಸಿದ ಸೂರ್ಯನ ಮನೆಯ ಛಿದ್ರ ಛಿದ್ರ ಮಾಡಿ
ಅದೇ ಮನೆಯಲ್ಲಿ ನನ್ನ ಸಾರ್ವಭೌಮತ್ವ ನಾನು ಸ್ಥಾಪಿಸ್ಬೇಕು. ಏನು ಹೇಳ್ತಿದೀಯಾ? ಸರಿಯಾಗೇ ಹೇಳ್ತಿದ್ದೀನಿ. ಆರ್ತಿ ಇಲ್ದಿದ್ದಾಗ ಸೂರ್ಯನ ಬಗ್ಗೆ ನಾನು ಎಷ್ಟು ಕೇರ್ ತಗೊಂಡಿದ್ದೆ ಗೊತ್ತಾ? ಆ ಇಬ್ಬರು ಮಕ್ಕಳನ್ನು ನನ್ನ ಸ್ವಂತ ಮಕ್ಕಳ ಥರ ಪ್ರೀತಿಸ್ದೆ, ಬೆಳೆಸ್ದೆ. ಆದ್ರೆ ಆ ಸೂರ್ಯ ಆರ್ತಿ ಬಂದ ತಕ್ಷಣ ನನ್ನೇ ಹೊರಗೆ ಹಾಕ್ದ. ಹೊರಗಡೆ ಎಲ್ಲೂ ತಲೆ ಎತ್ಕೊಂಡು ತಿರ್ಗೋಕಾಗ್ದಿದ್ದ ಹಾಗೆ ಮಾಡ್ದ. ಆ ಸೂರ್ಯ ಯಾವತ್ತಿದ್ರು ಆ ಸೂರ್ಯನೊಬ್ಬನ ಬಿಟ್ಟು ಆ ಮನೇಲಿ ಬೇರೆಯವ್ರನ್ನೆಲ್ಲ ಓಡಿಸಿ ಆ ಮನೆಗೆ ನಾನು ಸೇರ್ಕೋಬೇಕು. ಆದಿತ್ಯನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ದವಳಿಗೆ ಸೂರ್ಯನ ಒಂಟಿ ಆಗೋ ಹಾಗೆ ಮಾಡೋದು ಕಷ್ಟ ಅಲ್ಲ ಅಲ್ವಾ ಚಿದಂಬರಂ? ನಾಟ್ ಎಟ್ ಆಲ್. ಸೂರ್ಯನಿಂದ ಯಾಕೆ ಬಿದ್ದಿದೀಯಾ ನೀನು? ಯಾಕೆ ಅಂದರೆ ಸೂರ್ಯ ಅಂದರೆ ಅಂದರೆ ಏನಿಲ್ಲ ಬಿಡಿ. ಅರ್ಥ ಆಗತ್ತೆ. ಆದರೆ ನನಗೆ ದ್ವೇಷ ಸಾಧನೆನೇ ಮುಖ್ಯ, ಮಿಕ್ಕಿದ್ದಲ್ಲ. ಐ ಬಿಲೀವ್ ಯು. ನಾನು ನಂಬ್ತೀನಿ. ಬಟ್ ಹುಷಾರಾಗಿರು. ಸೂರ್ಯ ಡೇಂಜರಸ್. ಥ್ಯಾಂಕ್ಸ್. ಆ ಸೂರ್ಯ ಸಾಯೋ ಟೈಮ್ನಲ್ಲೂ ಆರ್ತಿ ಅನ್ನೋ ಹೆಸರು ಬದಲು ಅರ್ಪಿತಾ ಅನ್ನೋ ಹೆಸರನ್ನ ಕರಿಬೇಕು. ಹಾಗೆ ಮಾಡ್ತೀನಿ. ನಾನು ಇಲ್ದೇ ಇದ್ರೆ ಯಾರಿಗೂ ಪ್ರಾಬ್ಲಮ್ ಇರಲ್ಲ. ನನ್ನಿಂದ ತಾನೆ ಇಷ್ಟೆಲ್ಲ ಪ್ರಾಬ್ಲಮ್ಮು. ನಾನೇ ಇಲ್ದೇ ಇದ್ರೆ. ನಾನು ಈಗಲೇ ಸೂರ್ಯ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಕಂಡೋರ್ ಮಗ ನಾನು ಮನೆ ಬಿಟ್ಟು ಹೋಗ್ತೀನಿ. ನೀನು ನನ್ನ ಹಿಂದೆ ಬರ್ಕೂಡ್ದು. ನನ್ನ ಮೇಲೆ ಆಣೆ. ಆರ್ತಿಯವ್ರೆ, ಊಟಕ್ಕೆ ಬನ್ನಿ. ನನ್ನ ಮಗ ಮನೆ ಬಿಟ್ಟು ಹೋಗಿದ್ದಾರೆ. ಅವನು ಊಟ ಮಾಡೋದೋ ಇಲ್ವೋ, ಅವನೆಲ್ಲಿದ್ದಾನೆ ಹೇಗಿದ್ದಾನೆ ಅಂತ ತಿಳಿದೇ ಇರುವಾಗ ನಾನೇ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ. ಯೋಚನೆ ಮಾಡಬೇಡಿ ಆರ್ತಿಯವ್ರೆ. ಆದಿ ಏನು ಚಿಕ್ಕ ಹುಡುಗ ಅಲ್ಲ. ಅವನ ಬಗ್ಗೆ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಹಾಗೆ ಹೇಳೋದು ತುಂಬಾ ಸುಲಭ ಸೂರ್ಯವ್ರೆ. ಎತ್ತು ಕರಳು ಸಂಟ ನಿಮಗೆಲ್ಲ ಅರ್ಥ ಆಗ್ಬೇಕು. ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ ಆರ್ತಿಯವ್ರೆ. ಆದ್ರೆ ಆದಿ ತುಂಬಾ ಧೈರ್ಯವಂತ. ಎಲ್ಲೇ ಹೋದ್ರೂ ಚೆನ್ನಾಗಿ ಬದುಕ್ತಾನೆ. ನನಗ ನಂಬಿಕೆ ಇಲ್ಲ. ಈ ಹಿಂದೆ ಆದಿತ್ಯ ಮನೆ ಬಿಟ್ಟು ಹೋದಾಗ ಆ ಚಿದಂಬರಂ ಆದಿತ್ಯನಿಗೆ ಇಂಜೆಕ್ಷನ್ ಕೊಟ್ಟು ಕೈಕಾಲ ಸ್ವಾಧೀನನೇ ಇಲ್ದಾಗ ಮಾಡ್ಬಿಟ್ಟಿದ್ದ. ಆಗ ಅವನು ಬದುಕಿದ್ದೆ ಹೆಚ್ಚು, ಮುಂಚಿನ ತರ ಆಗ್ತಾನೆ ಅಂತ ನಾನು ಕನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಅಂಥದ್ರಲ್ಲಿ ಈಗೆಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಮತ್ತೆ ಸಮಸ್ಯೆ ಶುರು ಆಯ್ತು. ಆದಿತ್ಯ ನನ್ನ ಕಣ್ಮುಂದೆ ಇದ್ದಾಗ ನಾನು ಸಮಾಧಾನವಾಗಿದೆ. ಈಗ ಯಾಕೋ ನನಗೆ ತುಂಬಾ ಭಯ ಆಗ್ತಾ ಇದೆ. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಡೋಂಟ್ ವರಿ ಆರ್ತಿಯವ್ರೆ, ನೀವು ಇಷ್ಟೊಂದು ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾನೇನು ಅವನಿಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ?
ಅವನೇ ಕೋಪ ಮಾಡ್ಕೊಂಡು ಹೋದ್ರೆ ನಾನೇನು ಮಾಡೋಕ್ಕಾಗುತ್ತೆ? ನಿಮಗೆ ಅವನ ಮೇಲೆ ಇರೋ ಕನ್ಸರ್ನ್ ಅವನಿಗೆ ನಿಮ್ಮ ಮೇಲೆ ಇದ್ದಿದ್ರೆ ಖಂಡಿತ ಈ ಕೋಪ ಮಾಡ್ಕೊಂಡು ಅವನು ಹೋಗ್ತಿರ್ಲಿಲ್ಲ. ಅವನೇನು ಚಿಕ್ಕ ಹುಡುಗ, ಕೋಪ ಮಾಡ್ಕೋತಾನೆ. ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ದವ್ರನ್ನ ತಡಿಬೋದಾಗಿತ್ತು ತಾನೆ. ಏನು ಮಾತು ಅಂತ ಆಡ್ತಿದ್ದೀರಾ? ಅವನು ತಂದೆ ಅನ್ನೋ ಗೌರವ ಇಲ್ಲದೆ ಬಾಯಿ ಬಂದಂಗೆ ಮಾತಾಡ್ತಿದ್ರು. ನಾನಿಲ್ಲ, ನಂದೇ ತಪ್ಪಾಯ್ತು ಅಂತ ಅವ್ನ ಕಾಲಿಗೆ ಬಿದ್ದು ಮನೆ ಬಿಟ್ಟು ಹೋಗ್ಬೇಡ ಅಂತ ಗೋಗಿರ್ಬೇಕಾಗಿತ್ತಾ? ಕೂಗರ್ಬೇಕಾಗಿತ್ತು ಅಂತ ನಾನೇನು ಹೇಳ್ತಾ ಇಲ್ಲ. ಮನೆ ಬಿಟ್ಟು ಹೋಗ್ತಿದ್ದವ್ರನ್ನ ತಡಿಬೋದಾಗಿತ್ತಲ್ಲ. ಎಲ್ಲಿ ಹೋಗ್ತಿದೆ ಅಂತ ಕೇಳ್ಬೋದಾಗಿತ್ತು ತಾನೆ. ಹಾಗೆ ಕೇಳಿದ್ರೆ ನನ್ನ ಸೋಲನ್ನ ನಾನು ಒಪ್ಕೊಂಡಾಗ್ತಿತ್ತು. ಒಂದು ಮಾತು ಹೇಳ್ತೀನಿ ಕೇಳಿ ಆರ್ತಿಯವ್ರೆ, ಮಕ್ಕಳು ಯಾವತ್ತೂ ತಂದೆ ತಾಯಿ ಮಾತು ಕೇಳಬೇಕು ಹೊರತು ತಂದೆ ತಾಯಿ ಮಕ್ಕಳ ಮಾತು ಕೇಳೋದಲ್ಲ. ಅದು ಯಾವತ್ತೂ ಮಕ್ಕಳಿಗೆ ಶ್ರೇಯಸ್ಸಲ್ಲ. ಒಂದು ವೇಳೆ ನೀವು ಹೇಳಿದ್ದೆ ಸರಿ ಅಂತ ಅವ್ರ ಪರ ವಹಿಸಿದ್ರೆ ಅವರಿಗೂ ಲಂಗು ಲಗಾಮಿಲ್ದೆ ಬೀದಿ ಸುತ್ತ ದನಗಳಿಗೂ ಯಾವ ವ್ಯತ್ಯಾಸನೂ ಇರಲ್ಲ.